ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾದ ಕೆಲವೊಂದು ಉಪಯುಕ್ತ ಮಾಹಿತಿಗಳು. ಅದರಲ್ಲಿ ಮುಖ್ಯವಾದದ್ದು ಒಂದು, ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಹಲ್ಲು ಮತ್ತು ಒಸಡನ್ನು ನಮ್ಮ ಮೂತ್ರದಿಂದ ಮೆದುವಾಗಿ ತಿಕ್ಕಿದರೆ ಹಲ್ಲಿನಲ್ಲಿದ್ದ ನೋವು ನಿವಾರಣೆಯಾಗುತ್ತದೆ ಮತ್ತು ಹಲ್ಲು ಹುಳುಕಾಗುವುದನ್ನು ಕೂಡ ಇದು ತಡೆಗಟ್ಟುತ್ತದೆ. ಸ್ನೇಹಿತರೆ, ಇವತ್ತಿನ ವಿಷಯ ತುಂಬ ಉಪಯುಕ್ತವಾದ ವಿಷಯ. ನೀವು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಎಳೆನೀರನ್ನು ಕೆತ್ತಿದ ಕೂಡಲೇ ಕುಡಿಯಬೇಕು. ತುಂಬ ಹೊತ್ತು ಹಾಗೆ ಇಟ್ಟು ಕುಡಿದರೆ ಅದರ ಸಾರಾಂಶ ಹೋಗಿಬಿಡುತ್ತದೆ. ಸಕ್ಕರೆಯನ್ನು ಮಿತಿಮೀರಿ ಬಳಸುವುದರಿಂದ ಹೃದಯ ದುರ್ಬಲವಾಗುವುದು, ಸ್ಥೂಲ ಶರೀರದ ಬೆಳವಣಿಗೆಗೆ ಕಾರಣವಾಗುವುದು, ಅಜೀರ್ಣ ತಲೆದೂರುವುದು, ಜಠರದಲ್ಲಿ ಆಮ್ಲದ ಪ್ರಮಾಣ ಹೆಚ್ಚುವುದು, ಮಧುಮೇಹ ರೋಗ ಕಾಣಿಸಿಕೊಳ್ಳುವುದು, ಹಲ್ಲುಗಳು ಹುಳುಕಾಗುವುದು, ಹಸಿವು ಮುಚ್ಚಿ ಹೋಗುವುದು, ಜೀರ್ಣಶಕ್ತಿ ಕಡಿಮೆಯಾಗುವುದು. ಆದ್ದರಿಂದ ಸಕ್ಕರೆಯನ್ನು ಮಿತಿಯಲ್ಲಿ ಬಳಸಿ. ಅನನಸು ಹಣ್ಣಿನ ರಸವನ್ನು ಪ್ರತಿದಿನ ರೋಗಗ್ರಸ್ತ ಚರ್ಮದ ಮೇಲೆ ಲೇಪಿಸುತ್ತಿದ್ದರೆ ಚರ್ಮವ್ಯಾಧಿಗಳಲ್ಲಿ ವಿಶೇಷ ಗುಣ ಕಂಡುಬರುವುದು. ರೋಗಿಯಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಒಂದೇ ಹಾಸಿಗೆಯಲ್ಲಿ ರೋಗಿಯೊಂದಿಗೆ ಮಲಗಬೇಡಿ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಮೊಡವೆಗಳ ಮೇಲೆ ಉಜ್ಜುತ್ತಿದ್ದರೆ ಮೊಡವೆಗಳು ಶೀಘ್ರವೇ ಮಾಯವಾಗುತ್ತದೆ ಹಾಗೂ ಮುಖದ ಮೇಲಿನ ಕಪ್ಪು ಕಲೆಗಳು ಮಾಯವಾಗುತ್ತದೆ. ಫ್ಲವರ್ ವಾಸ್ನಲ್ಲಿರುವ ಹೂಗಳು ಬಹುಕಾಲ ಕೆಡದಂತಿರಲು ವಾಸ್ನಲ್ಲಿರುವ ನೀರಿಗೆ ಅರ್ಧ ಚಮಚ ಉಪ್ಪು ಹಾಕಿಡಿ. ಕಿವಿ ಹುಣ್ಣಾಗಿ ನೋವು ಎಂದು ಹೇಳುವ ರೋಗಿಗೆ ತುಳಸಿ ಸೊಪ್ಪಿನ ರಸವನ್ನು ಹಾಕುವುದರಿಂದ ಗುಣ ಕಂಡು ಬರುವುದು. ಹೊಟ್ಟೆ ನೋವು ತಕ್ಷಣಕ್ಕೆ ಕಮ್ಮಿಯಾಗಲು 1 ಚಮಚ ಪುದೀನ ರಸಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ಕುಡಿಯಿರಿ, ಹೊಟ್ಟೆ ನೋವು ಇಲ್ಲವಾಗುತ್ತದೆ. ಸಬ್ಬಸಿಗೆ ಸೊಪ್ಪಿನ ಕಷಾಯ ತಯಾರಿಸಿ 1 ಟೀ ಚಮಚ ಕಷಾಯವನ್ನು ಹಾಲಿಗೆ ಬೆರೆಸಿ ಮಗುವಿಗೆ ಕುಡಿಸಿದರೆ ಮಗು ಚೆನ್ನಾಗಿ ನಿದ್ರಿಸುವುದು ಮತ್ತು ಕುಡಿದ ಹಾಲು ಚೆನ್ನಾಗಿ ಜೀರ್ಣಿಸುವುದು. ಮಗುವಿಗೆ ಹಾಲುಣಿಸುವಾಗಲ್ಲ ಈ ಕ್ರಮವನ್ನು ಅನುಸರಿಸುವುದು ಉತ್ತಮ. ವ್ಯಾಧಿಗ್ರಸ್ತ ಚರ್ಮದ ಮೇಲೆ ಪ್ರತಿದಿನ ಜೇನುತುಪ್ಪ ಹಚ್ಚುತ್ತಿದ್ದರೆ ಚರ್ಮವ್ಯಾಧಿಗಳಲ್ಲಿ ಹೆಚ್ಚು ಗುಣ ಕಂಡು ಬರುವುದು. ರೋಗಿಯು ನಿದ್ರಿಸುವ ಕೋಣೆಯಲ್ಲಿ ರಾತ್ರಿ ಇಡೀ ಸಣ್ಣ ದೀಪವೊಂದನ್ನು ಇಟ್ಟಿರಿ. ಕಿತ್ತಳೆ ಹಣ್ಣು ದೊರಕುವ ಸಮಯದಲ್ಲಿ ಪ್ರತಿದಿನ 1 ಕಿತ್ತಳೆ ಹಣ್ಣನ್ನು ಸೇವನೆ ರೂಢಿ ಮಾಡಿಕೊಂಡರೆ ಹೊಸ ಚೈತನ್ಯ ಮೂಡುತ್ತದೆ. ಸೀಮೆ ಎಣ್ಣೆ ದೀಪ ಉರಿಸುವಾಗ ತುಸು ಕರ್ಪೂರ ಸೇರಿಸಿದ್ದರೆ ದೀಪ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತದೆ. ಬೇವಿನ ಎಣ್ಣೆಯಲ್ಲಿ ಅಲಲೆಕಾಯಿಯ ಚೂರ್ಣ ಬೆರೆಸಿ ಕುಷ್ಠರೋಗದ ಭಾಗಕ್ಕೆ ಹಚ್ಚುತ್ತಾ ಬಂದರೆ ಗುಣವಾಗುತ್ತದೆ. ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಹಳ್ಳಿನಿಂದ ರಕ್ತ ಸೋರುವುದು ನಿಲ್ಲುತ್ತದೆ. ಸಪೋಟ ಬಲವರ್ಧಕ ಮತ್ತು ವೀರ್ಯವರ್ಧಕ ಗುಣಗಳಿಂದ ಕೂಡಿರುವುದು. ಈ ಹಣ್ಣನ್ನು ಜೇನುತುಪ್ಪದಲ್ಲಿ ಅದ್ದಿ ತಿಂದರೆ ಪುರುಷತ್ವ ವೃದ್ಧಿಯಾಗುವುದು, ಸಂಭೋಗ ಕ್ರಿಯೆಗೆ ಬಲ ಉಂಟಾಗುವುದು, ಶೀಘ್ರ ಮತ್ತು ಅಕಾಲಿಕ ವೀರ್ಯಸ್ಖಲನವಾಗುವ ಪ್ರವೃತ್ತಿಗೆ ತಡೆಯುಂಟಾಗುವುದು. ಅಡುಗೆ ಉಪ್ಪಿನ ದ್ರಾವಣದಲ್ಲಿ ಅದ್ದಿದ ಹತ್ತಿಯಿಂದ ಗಾಯಗಳನ್ನು ಒರೆಸಿ ಚೊಕ್ಕಟ ಮಾಡಿಡಿ, ಅನಂತರ ಮದ್ದು ಹಚ್ಚಿ. ರೋಗಿಯು ಮಲಗುವ ಕೊಠಡಿಯಲ್ಲಿ ಶಾಂತ ವಾತಾವರಣ ಇರುವಂತೆ ಎಚ್ಚರ ವಹಿಸಿ. ಜೇನುತುಪ್ಪದೊಂದಿಗೆ ಕಿತ್ತಳೆ ಹಣ್ಣಿನ ರಸವನ್ನು ಸೇವಿಸಿದರೆ ಹೃದಯ ರೋಗಕ್ಕೆ ತುಂಬ ಒಳ್ಳೆಯದು. ನಿಮ್ಮ ಶೂಗಳು ಹೊಸ ಶೂಗಳಂತೆ ಹೊಳೆಯಲು ಮೊದಲು ಟೀ ಡಿಕಾಕ್ಷನ್ ಹಾಕಿ ಬಳಿಕ ಎಂದಿನಂತೆ ಪಾಲಿಷ್ ಮಾಡಿ. ತೆಂಗಿನಕಾಯಿ ತುರಿಯ ಜೊತೆಗೆ ನೆನೆಸಿದ ಮೆತ್ತೆ ಸೇರಿಸಿ ರುಬ್ಬಿ ತಲೆಗೆ ಹಚ್ಚಿಕೊಂಡು 2 ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹೊಟ್ಟು ಹೇನು ಆಗುವುದಿಲ್ಲ. ನುಗ್ಗೆ ಸೊಪ್ಪನ್ನು ಆಗಾಗ ಸಾರಿನ ಜೊತೆ ಸೇವಿಸುತ್ತಾ ಬಂದರೆ ಮಗುವಿಗೆ ತಾಯಿಯ ಹಾಲು ಹೆಚ್ಚಾಗಿ ಸಿಗುತ್ತದೆ. ಆಹಾರದಲ್ಲಿ ಸಾಸಿವೆಯನ್ನು ಬಳಸುವುದರಿಂದ ಹಸಿವು ಚೆನ್ನಾಗಿ ಆಗುವುದು, ಜೀರ್ಣಶಕ್ತಿ ಹೆಚ್ಚುವುದು. ನಿಂಬೆ ರಸದಲ್ಲಿ 1 ವೀಳ್ಯದೆಲೆಯನ್ನು ನುಣ್ಣಗೆ ಅರೆದು ಗಾಯಕ್ಕೆ ಹಚ್ಚುವುದರಿಂದ ಶೀಘ್ರ ಗುಣ ಕಂಡು ಬರುವುದು. ಕೆಂಪು ಮೂಲಂಗಿಯ ಹಲ್ವ ಮಾಡಿ ತಿಂದರೆ ವೀರ್ಯ ವೃದ್ಧಿಗೊಳ್ಳುತ್ತದೆ, ಸಂಭೋಗ ಶಕ್ತಿಯೂ ಹೆಚ್ಚುತ್ತದೆ. ಬಿಸಿ ನೀರಿಗೆ 1 ಚಮಚ ವಿನೆಗರ್ ಹಾಕಿ ಕಿಟಕಿಗಳನ್ನು ಸ್ವಚ್ಛ ಮಾಡಿದರೆ ಅವು ಶುದ್ಧವಾಗುತ್ತದೆ. ಕೊಬ್ಬರಿ ಎಣ್ಣೆಯಾಗಲಿ ಎಳ್ಳೆಣ್ಣೆಯಾಗಲಿ ಹರಳೆಣ್ಣೆಯಾಗಲಿ ಅರಶಿನವನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ತಣಿಸಿ ನೆತ್ತಿಗೆ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡುವುದರಿಂದ ಕೂದಲು ಉದುರುವುದು ನಿಂತು ಸೊಂಪಾಗಿ ಬೆಳೆಯುತ್ತದೆ. ಹಾಗಲಕಾಯಿಯ ಕಹಿ ಹೋಗಬೇಕಾದರೆ ಹೋಳುಗಳನ್ನು ಮಾಡಿ ಅಕ್ಕಿದೊಳೆದ ನೀರಿನಲ್ಲಿ ಸ್ವಲ್ಪ ಕಾಲ ನೆನೆಸಿರಿ, ಅದರ ಕಹಿ ಬಿಟ್ಟು ಬಿಡುತ್ತದೆ. ಹಲ್ಲು ನೋವು ಉಂಟಾದಾಗ ಸ್ವಲ್ಪ ಸಾಸಿವೆಯನ್ನು ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಅಗೆದು ಉಗಿಯುವುದರಿಂದ ನೋವು ಶಾಂತವಾಗುವುದು. ಬೆಳ್ಳುಳ್ಳಿಯನ್ನು ಬೆಣ್ಣೆಯೊಂದಿಗೆ ನುಣ್ಣಗೆ ಅರೆದು ಹಚ್ಚಿದರೆ ಹುಣ್ಣುಗಳು ಬೇಗ ಗುಣವಾಗುವುದು. ಹಸಿ ಮೂಲಂಗಿಯನ್ನು ಅಗೆದು ತಿನ್ನುವುದರಿಂದ ಬಾಯಿಯಲ್ಲಿರಬಹುದಾದ ಹಾನಿಕಾರಕ ಜೀವಾಣುಗಳು ಸಾಯುತ್ತದೆ. ದಂತಕ್ಷಯಕ್ಕೆ ತಡೆ ಉಂಟಾಗಿ ಬಾಯಿಯ ದುರ್ವಾಸನೆ ನಾಶವಾಗುತ್ತದೆ. ನೆರೆ ಕೂದಲು ಕಾಣಿಸಿಕೊಂಡಾಗ ದಂಡಿನ ಸೊಪ್ಪಿನ ರಸವನ್ನು ತೆಗೆದು ತಲೆಗೆ ಸವರಿ ಹಾಗೆಯೇ ಬಿಟ್ಟು ಮಾರನೆಯ ದಿನ ಸ್ನಾನ ಮಾಡುವುದರಿಂದ ಕೂದಲು ಮೃದುವಾಗಿ ರೇಷ್ಮೆಯಂತೆ ಹೊಳೆಯುವುದು. ದೇಹದ ಮೇಲೆ ಗಾಯವಿರುವವರು ಬದನೆಕಾಯಿಯನ್ನು ತಿನ್ನಬಾರದು, ಅದು ಹುಣ್ಣನ್ನು ಮಾಗದಂತೆ ಮಾಡುತ್ತದೆ. ಸೇಬನ್ನು ಸೇವಿಸುವುದರಿಂದ ಆರೋಗ್ಯ ವೃದ್ಧಿಯಾಗುವುದು, ಜ್ಞಾಪಕ ಶಕ್ತಿ ಹೆಚ್ಚುವುದು, ದೇಹಬಲ ಹೆಚ್ಚುವುದು, ದಣಿದ ನರಗಳಲ್ಲಿ ಶಕ್ತಿ ಸಂಚಾರವಾಗುವುದು,
ಅಶಕ್ತತೆ ನಿವಾರಣೆಯಾಗುವುದು. ಆಲೂಗಡ್ಡೆಯನ್ನು ಜಜ್ಜಿ ನುಣ್ಣಗೆ ಅರೆದು ಸುಟ್ಟ ಗಾಯಕ್ಕೆ ಲೇಪಿಸುವುದರಿಂದ ಉರಿ ಕಡಿಮೆಯಾಗುವುದು. ಊಟದ ನಂತರ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ದಿನದ ಕೆಲಸ ಕಾರ್ಯಗಳನ್ನು ಮುಂದುವರಿಸುವುದು ಸೂಕ್ತವೆಂಬುದು ನೆನಪಿನಲ್ಲಿಡಬೇಕು. ಬೆಳಗಿನ ಸಮಯದಲ್ಲಿ ಒಂದು ಟೊಮೆಟೊ ಹಣ್ಣನ್ನು 3 ತಿಂಗಳ ಕಾಲ ಸೇವಿಸಿದರೆ ರಕ್ತ ಶುದ್ಧಿಯಾಗುತ್ತದೆ, ಬೊಜ್ಜು ಕರಗುತ್ತದೆ, ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ವೀಳ್ಯದೆಲೆಯ ರಸ ಹಾಗೂ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮಕ್ಕಳಿಗೆ ಕೊಟ್ಟರೆ ಕೆಮ್ಮು ಗುಣವಾಗುತ್ತದೆ. ಊಟದ ನಂತರ ಸ್ವಲ್ಪ ಸೋಂಪು ಕಾಳುಗಳನ್ನು ಅಗೆದು ತಿನ್ನುವುದರಿಂದ ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣಿಸುವುದು, ಬಾಯಿಯ ದುರ್ಗಂಧ ನಾಶವಾಗುವುದು, ಹೊಟ್ಟೆ ನೋಲಿ, ವಾಕರಿಕೆ, ಅಜೀರ್ಣ ಮತ್ತು ಮಲಬದ್ಧತೆಯ ಭಯವಿರುವುದಿಲ್ಲ. ಮೆತ್ತಿಯನ್ನು ನೀರಿನಲ್ಲಿ ನೆನೆ ಹಾಕಿ ನುಣ್ಣಗೆ ಅರೆದು ಅಂಗಾಲು ಅಂಗೈಗಳಿಗೆ ಲೇಪಿಸಿ ಚರ್ಮ ತರಚಿಕೊಂಡಾಗ ಜೇನುತುಪ್ಪ ಹಚ್ಚಿದರೆ ಗುಣ ಕಂಡು ಬರುವುದು. ಕಾಳುಮೆಣಸು ಮತ್ತು ಉಪ್ಪಿನ ಜೊತೆ ವೀಳ್ಯದೆಲೆಯನ್ನು ಅಗೆದು ತಿನ್ನುವುದರಿಂದ ಕಫ ದೂರವಾಗುವುದು. ನಿಮ್ಮ ಮಾತುಗಾರಿಕೆ ಉತ್ತಮಪಡಿಸಿಕೊಳ್ಳಿ. ಮಾತು ಸ್ಪಷ್ಟ ಹಾಗೂ ಆಕರ್ಷಣೆ ಇದ್ದರೆ ಮುಂದೆ ಬರಲು ದಾರಿಯಾಗುವುದು. ಸೌತೆಕಾಯಿಯನ್ನು ಕಾಳುಮೆಣಸಿನ ಪುಡಿ ಮತ್ತು ಉಪ್ಪಿನ ಪುಡಿ ಮತ್ತು ಉಪ್ಪು ಸಹಿತ ತಿನ್ನುವುದರಿಂದ ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ. ಗರ್ಭಿಣಿ ಸ್ತ್ರೀಯರು ಯಾವುದೇ ಸಣ್ಣ ಪುಟ್ಟ ರೋಗವಾದರೂ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಗುಳಿಗೆಯನ್ನು ಸೇವಿಸಬಾರದು. ಅಭ್ಯಂಜನ ಸ್ನಾನ ಕಣ್ಣಿಗೆ ತಂಪು ಮತ್ತು ದೇಹಕ್ಕೆ ಸೊಂಪು. ವಾರಕ್ಕೊಮ್ಮೆ ಅಭ್ಯಂಜನ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚುವುದು, ಚರ್ಮ ಮೃದುವಾಗುವುದು, ದೇಹದಲ್ಲಿ ಲವಲವಿಕೆ ಉಂಟಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟದೇ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.